ಈ ಒಂದು ಟೀಸರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೀವು ಕೂಡ ಟೀಸರ್ ನೋಡಿ ಹೇಳ್ತೀರಿ, ಅಬ್ಬಬ್ಬಬ್ಬ ಏನ್ ಗುರು ಟೀಸರ್ ಇದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಮ್ಮ ಶ್ರೀ ಮುರಳಿ ಅವರ ಪರಾಕ್ ಟೀಸರ್ ನೋಡಿದೆ. ನಿಜವಾಗ್ಲೂ ಇದು ಟೀಸರು ಅಥವಾ ಟ್ರೈಲರು ಏನನ್ನೋದೇ ಒಂಥರ ಕನ್ಫ್ಯೂಸ್ ಆಗೋಯ್ತು. ಯಾಕಂತ ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಟನ್ ಅಂತ ಹೊಡ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಈ ಟೀಸರ್ ನೋಡ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಕಣ್ರಿ. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಿಮ್ಮ ಈ ಒಂದು ಸಿನಿ ಜರ್ನಿಯಲ್ಲಿ ನೀವು ಇಷ್ಟು ವರ್ಷ ನೋಡಿರ್ತಕ್ಕಂತಹ ಟೀಸರ್ಗಳಲ್ಲಿ ಈ ಟೀಸರು ವೆರಿ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನೀವು ಟೀಸರ್ಗಳಲ್ಲಿ ಇದುವರೆಗೂ ಫೈಟ್ಗಳು ನೋಡಿರಲ್ಲ, ಸಾಂಗ್ಗಳು ನೋಡಿರಲ್ಲ. ಆದರೆ ಈ ಒಂದು ಪರಾಕ್ ಚಿತ್ರ ತಂಡ ಏನಿದೆ, ಈ ಟೀಸರ್ನಲ್ಲಿ ನಿಮಗೆ ಡಿಫ್ರೆಂಟಾಗಿ ಏನೋ ಒಂದು ತೋರ್ಸಕ್ಕೆ ಹೊರಟಿದ್ದಾರೆ. ಈ ಟೀಸರ್ಲಿ ಏನಿತ್ತಪ್ಪ ಅಂದರೆ, ಮುರಳಿ ಅವರು ಮಲ್ಕೊಂಡಿರ್ತಾರೆ. ಇಲ್ಲಿ ಯಾವುದೋ ಒಂದು ರೌಡಿ ಗ್ಯಾಂಗ್ ಬಂದು ನಿಂತಿರುತ್ತೆ. ಈ ಕಡೆ ಒಂದು ಕಡೆ ಸಾಂಗ್ ಬರ್ತಾ ಇರುತ್ತೆ, ಈ ಕಡೆ ಮುರಳಿ ಅವರು ಮಲ್ಕೊಂಡೇ ಇರ್ತಾರೆ. ಆಮೇಲೆ ನೋಡಿದ್ರೆ ಒಂದು ಫೈಟ್ ಶುರು ಆಗುತ್ತೆ. ಅಲ್ರಿ, ಇದುವರೆಗೂ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವ ಟೀಸರಲ್ಲೂ ಒಂದು ಫೈಟ್ ನೋಡಿಲ್ಲ, ಒಂದು ಸಾಂಗ್ ನೋಡಿಲ್ಲ. ಈ ಒಂದು ಟೀಸರ್ ಮಾತ್ರ ವೆರಿ ಡಿಫ್ರೆಂಟ್ ಆಗಿತ್ತು. ನನಗೇನು ಅನಿಸಿದಂದರೆ, ಇದೇನೋ ಒಂಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಪರಾಕ್ ಸಿನಿಮಾ ನಿಮ್ಮೆಲ್ಲರಿಗೂ ಒಂಥರ ರಸದೌತಣ ನೀಡುತ್ತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಅದರಲ್ಲೂ ನಮ್ಮ ಶ್ರೀ ಮುರಳಿ ಅವರ ಆ್ಯಕ್ಟಿಂಗ್ ಕೇಳಬೇಕಾ, ಅದಕ್ಕೆ ಅವ್ರನ್ನ ರೋರಿಂಗ್ ಸ್ಟಾರ್ ಅಂತ ಹೇಳಿರೋದು. ಈಗ ಕೂಡ ಈ ಒಂದು ಸಿನಿಮಾದಲ್ಲಿ ಅವರು ರೋರಿಂಗಲ್ಲೇ ಬರ್ತಾರೆ. ಅವರೊಂದು ಗರ್ಜನೆ ಹಂಗಿರುತ್ತೆ. ಯಾಕಂದರೆ ನೀವು ಅವರ ಉಗ್ರಂ ಸಿನಿಮಾಗಳು ನೋಡಿದಿರಿ, ಹಾಗೆ ರಥಾವರ ನೋಡಿದಿರಿ. ಅವರ ಸಿನಿಮಾಗಳು ಯಾವೇ ನೋಡಿ ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ಪರಾಕ್ ಸಿನಿಮಾದ ನಿರ್ದೇಶಕರು ಹಾಲೇಶ್ ಕೋಗುಂಡಿ. ಹಾಗೆ ಈ ಪರಾಕ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಚರಣ್ ರಾಜ್. ನೀವು ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನದ ಸಿನಿಮಾಗಳೆಲ್ಲ ನೋಡಿದಿರಿ. ಟಗರು, ಭೀಮ, ಸಲಗ, ಜೇಮ್ಸ್, ನಮ್ಮ ಅಪ್ಪು ಸರ್ ಅಭಿನಯದ ಜೇಮ್ಸ್, ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ಕೇ ಒಂಥರ ಹೈಲೈಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಟಗರು ಸಿನಿಮಾದಲ್ಲಿ ಮೈ ಮೆಂಟಲ್ ಹೋ ಜಾವಾ ಹೋ ಜಾವಾ ಹೋ ಜಾವಾ, ಮೈ ಮೆಂಟಲ್ ಹೋ ಜಾವಾ ಹೋ ಜಾವಾ ಆ ಸಾಂಗ್ ಆಗಲಿ, ವಾರ ನೋಟ ನೋಡೈತೆ, ಕಾಲು ಕೆದರಿ ನಿಂತೈತೆ, ಗುಟ್ರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಮ್ತೈತೆ ಈ ಸಾಂಗ್ ಆಗಲಿ. ಹಾಗೆ ಭೀಮದಲ್ಲಿ ಲವ್ ಯು ಕಣೆ ಐ ಲವ್ ಯು ಟು ಕಾಣೋ, ಸೈಕಾದೆ ಈ ಸಾಂಗ್ ಆಗಲಿ. ಆಮೇಲೆ ಸೈಕ್ ಈ ಸಾಂಗ್ ಆಗಲಿ. ಹಾಗೆ ನಮ್ಮ ಸಲಗ ಸಿನಿಮಾದಲ್ಲಿ ಬೆಂಗಳೂರು ಸಾವ್ಕಾರ್ ಮಾಲಿಕ್ ಮುಜೆ ಅಂದರ್ ಬುಲಾವಾ, ದರ್ವಾಜಾ ಲಗಾವಾ, ಅಂದರ್ ಟಿಶ್ಯ ಈ ಸಾಂಗ್ ಆಗಲಿ. ಜೇಮ್ಸ್ ಅಲ್ಲಾಗಲಿ ನಮಗೆಲ್ಲ ಎಂಥದ್ದು ಸಾಂಗ್ ಕೊಟ್ಟಿದ್ದಾರೆ ಚರಣ್ ರಾಜ್ ಅವರು. ಅದೇ ಥರನೇ ಈ ಪರಾಕ್ ಸಿನಿಮಾದ ಈ ಒಂದು ಟೀಸರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಾಮಿ, ಇನ್ನು ಯಾವ ಲೆವೆಲಲ್ಲಿ ಕೊಟ್ಟಿರ್ಬೋದು ಇಡೀ ಸಿನಿಮಾ ಅಂತ. ಏನಂತೀರಾ? ನಮ್ಮ ಚರಣ್ ರಾಜ್ ಸರ್ ಅವರಿಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಇನ್ನೂ ಅತ್ಯುತ್ತಮವಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಟೀಸರಲ್ಲಿ ಇರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ರೆ ಅಪ್ಪ ಸೈಕ್ ಆಗ್ಬಿಡ್ತೀವಿ ನನಗೆ. ಏನ್ರಿ ಅದು ಟೀಸರು, ನನಗೊಂಥರ ಈ ಟೀಸರ್ ನೋಡಿ ಏನು ಅನ್ನಿಸ್ತಂದ್ರೆ, ಈ ಒಂದು ಟೀಸರು ನೆಕ್ಸ್ಟ್ ಲೆವೆಲಲ್ಲಿದೆ.
ಬರೀ ಲೆವೆಲ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೀವು ಕೂಡ ಟೀಸರ್ ನೋಡಿ ಹೇಳ್ತೀರಿ, ಅಬ್ಬಬ್ಬಬ್ಬ ಏನು ಗುರು ಟೀಸರ್ ಇದು ಅಂತ ನೀವು ಗ್ಯಾರಂಟಿ ಮೆಸೇಜ್ ಮಾಡ್ತೀರಿ. ನಾನು ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಇದ್ದೆ, ನಮ್ಮ ಶ್ರೀ ಮುರಳಿ ಅವರಿಗೆ ಶಾರದಾ ಅನ್ನೋ ರಿಪೋರ್ಟರ್ ಒಂದು ಮಾತು ಕೇಳಿದ್ರು. ಅಲ್ಲ ಮುರಳಿ ಅವರೇ, ಈ ಒಂದು ಟೀಸರ್ನ ನೀವು ರೆಡಿ ಮಾಡಕ್ಕೆ 3 ವರ್ಷ ತಗೊಂಡಿರಂದ್ರೆ ಇನ್ನ ಸಿನಿಮಾ ಎಷ್ಟು ವರ್ಷಕ್ಕೆ ಮುಗಿಸ್ತೀರಿ ಅಂತ ಕೇಳಿದ್ರು. ಅದಕ್ಕೆ ಮುರಳಿ ಅವರು ಒಂದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಾರದಾ ಅವರಿಗೆ. ನೋಡಿ ಮೇಡಮ್, ನಾವು ಮೊದಲಿಗೆ ನದಿಯಲ್ಲಿ ಈಜಾಣ ಅಂತ ಓದ್ವಿ, ಅದು ನೋಡಿದ್ರೆ ಸಮುದ್ರ ಆಗೋಯ್ತು. ಹಾಗಾಗಿ ನಾವು ಸಮುದ್ರದಲ್ಲಿ ಈಜಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಶಿಪ್ ರೆಡಿ ಮಾಡ್ಬೇಕು. ಈಗ ನದಿಯಲ್ಲಿ ಈಜಾಡ್ಬೇಕಂತ ಹೇಳಿ ನಾವು ತೆಪ್ಪದಲ್ಲಿ ಹೋದ್ರೆ ಆಗುತ್ತಾ? ಆಗಲ್ಲ. ಅದೇ ರೀತಿ ನಾವು ಸಮುದ್ರದಲ್ಲಿ ಹೋಗ್ಬೇಕಂದ್ರೆ ಹಡಗ್ನ ರೆಡಿ ಮಾಡ್ಬೇಕು. ಹಡಗ್ನ ರೆಡಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಒಂದು ಒಳ್ಳೆ ಸಿನಿಮಾನ ನಮ್ಮ ಪ್ರೇಕ್ಷಕರಿಗೆ ನೀಡ್ತೀವಿ. ನೀವ್ ಯಾವಾಗ್ಲೂ ಕೇಳ್ತಾ ಇರ್ತೀರಿ, ಏನಾರ ಒಂದು ಡಿಫ್ರೆಂಟ್ ಆಗಿ ಕೊಡಿ ಅಂತ. ಹಾಗಾಗಿ ನಾವು ಏನಾದ್ರೂ ಒಂದು ಡಿಫ್ರೆಂಟ್ ಕೊಡೋಕೋಸ್ಕರನೇ ಈ ಪರಾಗ್ ಸಿನಿಮಾನ ನಾವು ಸ್ವಲ್ಪ ಟೈಮ್ ತಗೊಂಡು ಮಾಡ್ತಾ ಇದ್ದೀವಿ ಅಂತ ಎಷ್ಟು ನಾಜೂಕಾಗಿ ನಮ್ಮ ಮುರಳಿ ಅವರು ಉತ್ತರ ಕೊಟ್ರು ಅಂದ್ರೆ, ನಿಜವಾಗ್ಲೂ ನಮ್ಮ ಶಾರದಾ ಮೇಡಮ್ ಅವರು ಹಾಗೆ ಸೈಲೆಂಟ್ ಆಗ್ಬಿಟ್ರು. ಹೇಳ್ತೀನಿ ಕೇಳಿ, ನಾವೊಂದು ಕ್ವಾಲಿಟಿ ಸಿನಿಮಾ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗೇನೆ ಈ ನಮ್ಮ ಶ್ರೀ ಮುರಳಿ ಅವರ ಪರಾಗ್ ಸಿನಿಮಾನು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಇನ್ನೇನು ಈ ವರ್ಷದಲ್ಲೆಲ್ಲ ಶೂಟಿಂಗ್ ಮುಗಿಸ್ತಾರೆ. ನೆಕ್ಸ್ಟ್ ಇಯರ್ ಈ ಪರಾಗ್ ಸಿನಿಮಾ ಬಿಡುಗಡೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಶ್ರೀ ಮುರಳಿ ಅವರ ಗೆಟಪ್ ನೋಡ್ತಿದ್ರೆ ಗೊತ್ತಾಗುತ್ತೆ, ಏನೋ ಒಂದು ವಿಭಿನ್ನವಾಗಿ ನಮ್ಮ ಮುಂದೆ ಬರ್ತಾರೆ ಅಂತ ಅನ್ಸುತ್ತೆ. ಓಕೆ ಮುರಳಿ ಅವರೇ, ನಿಮ್ಮ ಈ ಪರಾಗ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಅದ್ರ ಜೊತೆಗೆ ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಹೇಳಂಗಿಲ್ಲ ಬಿಡಿ. ಈ ಸಿನಿಮಾಗೆ ಆಲ್ರೆಡಿ ಏತಕ್ಕೆ ಈ ಸಾಂಗ್ ನೀವು ನೋಡಿರ್ಬೋದು, ಸಾಕಾಗಿದೆ. ಈ ಪರಾಗ್ ಸಿನಿಮಾದ ಟೀಸರ್ ನಲ್ಲಿ ಒಂದು ಸಾಂಗ್, ಅದ್ರ ಜೊತೆಗೆ ಒಂದು ಫೈಟ್ ನಡೀತಿರುತ್ತೆ. ಏತಕ್ಕೆ ಈ ಮೌನ, ಏತಕ್ಕೆ ಈ ಬಿಗುಮಾನ ಅಂತೇಳಿ ಒಂದು ಸಾಂಗ್ ಹೋಗುತ್ತೆ. ನಿಜವಾಗ್ಲೂ ಆ ಸಾಂಗ್ ಹೋಗ್ತಾ ಇರುತ್ತೆ, ಈ ಕಡೆ ಫೈಟ್ ನಡೀತಾ ಇರುತ್ತೆ. ಇಂತಹ ಒಂದು ಟೀಸರ್ನ ನಿಮ್ಮ ಲೈಫಲ್ಲೇ ನೋಡಿರಲ್ಲ. ಈ ಒಂದು ಟೀಸರ್ ಸಿನಿಮಾ ಹೇಗಿದೆ ಅಂತ ತೋರಿಸ್ಕೊಡುತ್ತೆ ಅಂತ ಹೇಳ್ತಾ, ಈ ಒಂದು ಪರಾಗ್ ಸಿನಿಮಾಗೆ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಶ್ರೀ ಮುರಳಿ ಅವರ ಒಂದು ಈ ಸಿನಿಮಾ ಅಭೂತಪೂರ್ವ ಯಶಸ್ಸು ಕಾಣಲಿ. ಈ ಒಂದು ಶೂಟಿಂಗ್ ಟೈಮಲ್ಲಿ ಅವ್ರಿಗೆ ಯಾವುದೇ ಒಂದು ಅನಾಹುತ ಆಗದೇನೆ ಎಲ್ಲ ಸುಸೂತ್ರವಾಗಿ ಈ ಒಂದು ಶೂಟಿಂಗ್ ಮುಗಿಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ, ಹಾಗೆ ನೀವೆಲ್ಲ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.